ಆಗ್ತಾ ಇಲ್ಲ? ಈ ಮೂಲಭೂತ ಪ್ರಶ್ನೆಗಳು ಬರುತ್ತದೆ. ಕೃಷಿ ಅಂತಂದ್ರೆ ನಾಸಾಯ ನಿಸಾಯ ಬೇಸಾಯ ಅನ್ನೋದೇ ಆಗಿರೋ ಸಂದರ್ಭದಲ್ಲಿ ಯುವಕರು ಯಾರು ಕೂಡ ಕೃಷಿನಲ್ಲಿ ಅವ್ರನ್ನ ಮತ್ತೆ ವಾಪಸ್ ಸೆಳೆಯುವಂಥ ಸಂದರ್ಭ, ಕೃಷಿ ನೀಡಿರೋ ಸಂದರ್ಭದಲ್ಲಿ ಕೃಷಿಯನ್ನ ಬಹಳ ವ್ಯವಸ್ಥಿತವಾಗಿ ನಿರ್ಲಕ್ಷ್ಯ ಮಾಡ್ತಿದೆ ಸರ್ಕಾರ. ಇನ್ಫ್ಯಾಕ್ಟ್ ಮೊದಲು 1950ರಲ್ಲಿ 50% GDP ನಲ್ಲಿ ಕೃಷಿ, ಈಗ ಹಬ್ಬ ಅಂತ 12%. ಸಾರ್ವಜನಿಕ ಹೂಡಿಕೆ ಇಲ್ಲವೇ ಇಲ್ಲ. ಕೆರೆ, ಕಟ್ಟೆ, ಚೆಕ್ ಡ್ಯಾಮು ಇತ್ಯಾದಿಗಳಂದ್ರೆ ನಮಗೆ ಅಂತರ್ಜಲವಿಲ್ಲದೆ ಸಾಮೂಹಿಕ ಕಮ್ಯುನಲ್ ಅಸೆಟ್ಸ್ ಅಲ್ಲ, ಇಡೀ ಕಮ್ಯುನಿಟಿ ಅಸೆಟ್ಸ್ ಅಲ್ಲ, ಸಾಮೂಹಿಕವಾಗಿ ಬಳಕೆ ಮಾಡಿಕೊಳ್ಳುವ, ಸಾಮೂಹಿಕವಾಗಿ ಮರುಪೂರಣಗೊಳ್ಳುವ ವ್ಯವಸ್ಥೆಗಳನ್ನ ಬಹಳ ಉದ್ದೇಶಪೂರ್ವಕವಾಗಿ ಸರ್ವನಾಶ ಮಾಡಿ ಅದನ್ನ ಖಾಸಗಿ ಲಾಭಕ್ಕೆ ಅನುಕೂಲ ಮಾಡ್ಕೊಳ್ಳೋ ಕೆಲವರು ಯಾರ ಹತ್ರ ದುಡ್ಡಿದೆಯೋ ಅವ್ರಿಗೆ ಮಾತ್ರ ಸಿಗುವಂತಹ ಒಂದು ವ್ಯವಸ್ಥೆ ರೂಪುಗೊಂಡಿದೆ. ಇದನ್ನೇ ಅಗ್ರೇರಿಯನ್ ಕ್ಯಾಪಿಟಲಿಸಂ ಅನ್ನೋದು. ಇದನ್ನೇ ಕೃಷಿನಲ್ಲಿ ಬಂಡವಾಳಶಾಹಿ ವ್ಯವಸ್ಥೆ ಬಂದಿದೆ. ನಾವು ಬದುಕ್ತವರಲ್ಲ. ಕೃಷಿ ಒಂದು ಸಾಮೂಹಿಕ ವ್ಯವಸ್ಥೆಯಾಗಿತ್ತು. ಸಮೂಹದ ಆಧಾರದಲ್ಲಿ ಆ ಒಂದು ಊಳಿಗ ಮಾನ್ಯತೆ ಇದ್ರು, ಒಂದು ಜಾತಿ ವ್ಯವಸ್ಥೆ ಇದ್ರು ಕೂಡ ಅದರಲ್ಲೊಂದು ಆ ಥರದ್ದೊಂದಿತ್ತು. ಈಗ ಅದನ್ನ ಬಂಡವಾಳಶಾಹಿ ವ್ಯವಸ್ಥೆಯಾಗಿ ಬದಲಾಯಿಸ್ತಿದ್ದಾರೆ. ಇರೋದೆಲ್ಲ ಒಬ್ಬನ ಹತ್ರ ಸೇರಬೇಕು, ಇರೋ ನೀರೆಲ್ಲ ಒಬ್ಬನ ಹತ್ರ ಸೇರಬೇಕು. ಅಡಕೆನಲ್ಲಿ ಅತಿ ಹೆಚ್ಚು ಇವೆಲ್ಲವೂ ಕೂಡ ಕ್ಯಾಪಿಟಲ್ ಇಂಟೆನ್ಸಿವ್. ಬಂಡವಾಳ ಜಾಸ್ತಿ ಇದ್ದು 10 ಬೋರ್ವೆಲ್ ತೋಡಿಸ್ತಾನೆ, ಈಗಿರೋನು ಏನ್ ಮಾಡ್ತಾನೆ? ಸೊ ಅದು ಆಗದಂತೆ ಮಾಡಬೇಕು ಅಂತಂದ್ರೆ ಪರಿಹಾರ ಎಲ್ಲಿದೆ? ಪರಿಹಾರ ಕೃಷಿಯಲ್ಲಿ ಇದಕ್ಕೆ ಅಂಬೇಡ್ಕರ್ದು ತುಂಬಾ ಒಂದು ದೊಡ್ಡ ಅಂದ್ರೆ ಅವ್ರದ್ದು ತುಂಬಾ ದೂರಗಾಮಿ ಆದದ್ದು. ತಕ್ಷಣಕ್ಕೆ ಅದರಲ್ಲಿ ಪರಿಹಾರ ಇಲ್ಲ. ಬಟ್ ಇಡೀ ಭಾರತದ ಕೃಷಿಯ ಬಗ್ಗೆ ಅವ್ರಿಗೆ ಬೇರೆ ರೀತಿಯ ಕಲ್ಪನೆ ಇತ್ತು. ಭಾರತದ ಜಾತಿ ವ್ಯವಸ್ಥೆ, ಭಾರತದ ವರ್ಗ ವ್ಯವಸ್ಥೆ ಇರೋದು ಕೃಷಿ ಮೇಲೆ. 1000 ಎಕರೆ ಭೂಮಾಲಿಕ, 1 ಎಕರೆನೂ ಇಲ್ಲಿರುವಂಥ ಭೂಮಿನ ರೈತ ಇರೋದಕ್ಕೆ ಜಾತಿ ವರ್ಗ ಎರಡೂ ಇದೆ. ಏನ್ ಮಾಡಬೇಕು? ಕೃಷಿಯನ್ನ ನ್ಯಾಷನಲೈಸ್ ಮಾಡಿ. ಇನ್ಫ್ಯಾಕ್ಟ್ ಭೂ ಸುಧಾರಣೆ ಬಗ್ಗೆನೂ ಅಂಬೇಡ್ಕರ್ ಅವ್ರ ವಿರುದ್ಧ ಇತ್ತು. ಭೂ ಸುಧಾರಣೆ ಮಾಡುತ್ತೆ, ಒಬ್ಬೊಬ್ಬನಲ್ಲೂ ಕೂಡ ಸ್ವಾರ್ಥ ಜಾಸ್ತಿ ಮಾಡುತ್ತೆ. ನ್ಯಾಷನಲೈಸ್ ಮಾಡಿ ಕೋಆಪರೇಟಿವ್ ಫಾರ್ಮಿಂಗ್ ಮಾಡಿ. ಕೋಆಪರೇಟಿವ್ ಫಾರ್ಮಿಂಗ್ ಮಾಡಿದ್ರೆ ಯಾರಿಗೂ ಕೂಡ ನನ್ನ ಬದುಕು ಹೆಂಗಪ್ಪ, ನಾಳೆ ಮಳೆ ಬರಲಿಲ್ಲ ಅಂದ್ರೆ ನಾನು ಹೆಂಗ್ ಬದುಕಲಿ ಅಂತ ಅಂದ್ಬಿಟ್ಟು ಒಬ್ಬೊಬ್ಬ ರೈತನ ಭವಿಷ್ಯದ ಪ್ರಶ್ನೆ ಉಳಿಯೋದಿಲ್ಲ. ಕಾವೇರಿ ವಿವಾದ ಆಗಲಿ, ಅಂತಾರಾಜ್ಯ ನದಿ ವಿವಾದ ಪ್ರಶ್ನೆನಲ್ಲೂ ಅಂಬೇಡ್ಕರ್ ಹೇಳಿದ್ದೇನೆ, ನೀವು ಇಡೀ ಒಂದು ಜಿಯಾಲಜಿಕಲ್ ಯೂನಿಟ್ ನ ಒಂದಾಗಿ ಭಾವಿಸಿ ಎಲ್ಲರ ರೈತರ ಭವಿಷ್ಯವು ಎಲ್ಲರ ಜೊತೆ ಒಳಗೊಂಡಿದ್ರೆ ಅದು ಇಡೀ ಸಮಾಜದ ಸಮಸ್ಯೆ ಆಗುತ್ತಲ್ಲ. ಈಗೇನಾಗಿದೆ? ಒಬ್ಬೊಬ್ಬ ರೈತನು ಕೂಡ ತಾನು ಬದುಕುವುದು ಹೇಗೆ, ತಾನು ಬದುಕೋ ಪಕ್ಕದಲ್ಲಿರೋ ಜಮೀನಲ್ಲಿ ಏನಾಗ್ದ ಲಾಭ ಬಂತ, ಒಂದು ಹರ್ಡ್ ಮೆಂಟಾಲಿಟಿ ಅಂತೀವಲ್ಲ, ಅದರಲ್ಲಿ ಏನೋ ಒಂದು ಮಾಡೋದು, ದೊಡ್ಡ ಲಾಸ್ ಕೊಡೋದು. ಇದರ ಅಂತಿಮವಾಗಿ ಇದರಲ್ಲಿ ಸಂಪೂರ್ಣವಾದಂಥ ಬಲಿಪಶು ಆಗೋದು ಈ ಪ್ರಕ್ರಿಯೆ ಮುಂದುವರೆದ್ರೆ ಅಂತಿಮವಾಗಿ ರೈತ. ನೀವು ಹೋಗ್ಬಿಟ್ಟು ಯಾವುದೇ ಒಬ್ಬ ಅಡಿಕೆ ಬೆಳೆಗಾರನಿಗೆ ಅಡಿಕೆ ಬೆಳಿಬೇಡಪ್ಪ ಇವತ್ತು, ಅಥವಾ ಇವಾಗ ನೋಡಿದ್ರೆ ಅಡಿಕೆ ಎಲ್ಲಿ ಬೆಳೀತಿದ್ದಾರೆ, ಅಡಿಕೆ ಆಗಲಿ ಭತ್ತ ಆಗಲಿ ಅತಿ ಹೆಚ್ಚು ನೀರಿನ ಸೌಲಭ್ಯ ಇರೋ ಕಡೆ ಬೆಳಿಬೇಕು. ವಾಟರ್ ಕನ್ಸರ್ವಿಂಗ್ ಬೆಳೆಗಳಲ್ಲ, ಹೆಚ್ಚು ನೀರನ್ನ ಬಳಕೆ ಮಾಡುವ ಬೆಳೆಗಳು ಎಲ್ಲಿ? ಉದಾಹರಣೆಗೆ ಚನ್ನಗಿರಿ ಆಸ್ಪಾಸ್ನಲ್ಲಿ ಆ ಅಚ್ಚುಕಟ್ಟು ಪ್ರದೇಶದಲ್ಲಿ ಅಡಿಕೆ ಬೆಳಿಬಾರದು ಅಂತಿದೆ. ಅತಿ ಹೆಚ್ಚು ಅಡಿಕೆ ಇರೋದಿಲ್ಲ ಆ ಭಾಗದಲ್ಲಿ. ಯಾತಕ್ಕಾಗುತ್ತೆ? ಬಹಳ ಉದ್ದೇಶಪೂರ್ವಕವಾಗಿ ಕೃಷಿನಲ್ಲಿ ಒಂದಷ್ಟು ಭಾಗ ಈ ರೀತಿ ಬೆಳೆದು ಶ್ರೀಮಂತರಾದ್ರು. ಅಡಿಕೆ ಬೆಳೆ 50,000 1 ಲಕ್ಷ ಉಳಿತ ಕೆಲವು ಶ್ರೀಮಂತರಾದ್ರು, ಅವರೇ ಸರ್ಕಾರ ನಡೆಸೋದು. ಇದು ಹೀಗೆ ಇರುತ್ತೆ. ಒಬ್ಬೊಬ್ಬ ಬಿಡಿ ರೈತನಿಗೆ ನೀನು ಹೆಂಗೋ ಬಿಟ್ಬಿಡಪ್ಪ, ಅಡಿಕೆಯಿಂದ ನಾವು ಸಾರ್ವತ್ರಿಕ ನಷ್ಟ ಆಗುತ್ತೆ ಅಂತ ಒಬ್ಬ ರೈತನಿಗೆ ಹೇಳಿದ್ರೆ ನನಗೆ ಯಾಕೆ ಹೇಳ್ತೀಯ, ಪಕ್ಕದವ್ರಿಗೆ ಹೇಳಿ ಅಂತ ಹೇಳ್ತಾರೆ. ಇದಕ್ಕೆ ಸಾಮುದಾಯಿಕವಾದಂಥ ಪರಿಹಾರ ಸಿಕ್ಕಾಪಟ್ಟೆ ಮಳೆ ಬಂತು, ಹಿಂಗೆ ಮಳೆ ಬರುತ್ತೆ ಆಸೆ ಇಟ್ಕೊಂಡು ಭಾಳ ಜನ ಅಡಿಕೆ ಕೈ ಹಾಕಿದ್ದಾರೆ. ಇನ್ನೊಂದು ರಾಗಿಗೆ ಒಳ್ಳೆ ಬೆಲೆ ಸಿಕ್ಕರೆ, ನವಣೆ ಒಳ್ಳೆ ಬೆಲೆ ಸಿಕ್ಕರೆ ಅಡಿಕೆ ಯಾರು ಬೆಳೆಯಿಲ್ಲ, ಅಲ್ಲಿ ಬೆಲೆ ಸಿಗಲ್ಲ. ಅದಕ್ಕೆ ಈ ಕಡೆ ಬಂದರೆ ಯುವಕರಾಗ್ತದವರಿಗೆಲ್ಲ ಅಡಿಕೆ ತೆಗಿತದ ನೀರಿಲ್ಲ ಅಂತ ಹಾಕೋದು ಹಾಕಿಬಿಟ್ರು ಆಸೆಯಿಂದ ಭದ್ರತೆ ಏನು ಬರುತ್ತೆ ಅಂತೇಳಿ ನೀರಿಲ್ಲ. ಈಗೆಲ್ಲ ಆಕ್ಚುಲಿ 50% ತೆಗಿತದೆ. ನಮ್ಮ ಅಕ್ಕಪಕ್ಕ ಎಲ್ಲ ತೆಗಿತಾರೆ. ಅಂದ್ರೆ ಅಡಿಕೆ ಲಾಭ ಸಿಗಲ್ಲ, ನೀರಿಲ್ಲ. ದುರಾಸೆ ನಾನು ಪಡುವಷ್ಟು ಲಕ್ಸುರಿನೂ ನನಗಿರೋದಿಲ್ಲ. ಯಾಕಂದ್ರೆ ಪಡ್ಬೋದಷ್ಟೇ. ದುರಾಸೆಯನ್ನ ಆಚರಣೆ ತರೋ ಶಕ್ತಿ ಇರೋದು 1% ಮಾತ್ರ. ಅದರ ಮೇಲೆ ಇನ್ಫ್ಯಾಕ್ಟ್ ಎಲ್ಲಾ ಕಡೆ ಗಣಿಗಳನ್ನು ಕೂಡ, ಬೆಟ್ಟ ಗುಡ್ಡಗಳು ಕೂಡ ಪ್ರಾಕೃತಿಕ ಪರಿಸರದ ಭಾಗ. ಹಲವಾರು ಗ್ರೀನ್ ಝೋನ್ ಇತ್ಯಾದಿ ಹೇಳೋ ತರ ಈಗ ಅಕ್ರಮ ಅಂತ ಏನಿದೆ ಅದನ್ನ ಬಹಳ ಶಾಸನಬದ್ಧವಾಗಿ ಇದಕ್ಕೆ ನಗರೀಕರಣ ಅಭಿವೃದ್ಧಿಗೆ ಭಾಗ ಅಂತ ಮಾಡ್ಕೊಳ್ಳೋದ್ರಿಂದ ಅಭಿವೃದ್ಧಿ ಕಲ್ಪನೆಯ ಭಾಗವು ಇದು ಬಂದಿರೋದು ಬಹಳ ಸಮಸ್ಯೆ ಅನಿಸುತ್ತೆ. ಅದನ್ನು ಟಾರ್ಗೆಟ್ ಮಾಡಬೇಕು. ನಾವು ಕೂಡ ಏನೇನು ಬಳಸ್ಕೋಬಹುದು ಎರಡನ್ನು ಏಕಕಾಲದಲ್ಲಿ ಮಾಡಬೇಕು. ಪ್ರಧಾನ ಟಾರ್ಗೆಟ್ ಅದು ಅಂತ ಜಾಗದಲ್ಲಿ ಬಂದಿದ್ದು ಅಲ್ಲಿ ಹ್ಯಾಕ್ ಮಾಡಕ್ ಸಾಧ್ಯ ಆಯಿತು. ಎಲ್ಲ ಕಾನೂನುಗಳನ್ನ ಮುಂದೆ ಮಾಡೋದು ಒಂದೇ ಒಂದು ಹೇಳಿದ್ದೇನಪ್ಪ ಅಂದ್ರೆ ರಾಷ್ಟ್ರೀಯ ಹಿತಾಸಕ್ತಿಗಾಗಿ ಸರ್ಕಾರ ಏನ್ ಬೇಕಾದ್ರೂ ಮಾಡಬಹುದು. ರಾಷ್ಟ್ರ ಅಂದ್ರೆ ಜನರಿರುವಂತ ರಾಷ್ಟ್ರ ಯಾವುದೋ ಪ್ರಶ್ನೆ ಇಟ್ಕೊಂಡು ಅಲ್ಲಿ ತುಂಬಾ ದೊಡ್ಡ ಹೋರಾಟ ನಡೀತು. ಯಾವ ಪ್ರಮಾಣದ ಹೋರಾಟ ನಡೀತು ಅಂದ್ರೆ ಜನರು ಸರ್ಕಾರದ
ಚಿತ್ರದುರ್ಗದಲ್ಲಿ 144 ಸೆಕ್ಷನ್ 4 ಜನ ಪೊಲೀಸರು ಒಟ್ಟಿಗೆ ಓಡಾಡಂಗಿಲ್ಲ ಅಂತ ಕಾನೂನು ಮಾಡ್ತಾರೆ. ಜನರನ್ನ ಓಡಾಡೋದಲ್ಲ. ಆ ಪ್ರಮಾಣದಲ್ಲಿ 140 ಹಳ್ಳಿಗಳಲ್ಲಿ ಜನರಲ್ಲಿ ಅರಿವನ್ನು ಉಂಟು ಮಾಡಿ ಅದು ಜೀವನ್ಮರಣದ ಪ್ರಶ್ನೆ ಇದೆ. ಜೀವನ್ಮರಣದ ಪ್ರಶ್ನೆ ಆದಾಗ ಜನರೇ ಈ ದೇಶದ ಮಾಲೀಕರಾದ್ರೆ, ಕಾನೂನು ಸಂವಿಧಾನ ಜನರಿಗೆ ಪೂರಕವಾಗಿರಬೇಕು ಅನ್ನೋದಾದ್ರೆ, ರಾಷ್ಟ್ರ ಅನ್ನುವಂಥದ್ದು ಕೇವಲ ಕಾರ್ಪೊರೇಟ್ ಪರವಾಗಿರ್ತದೆ ಅಂತ ಹೋರಾಟ ಮಾಡೋದು, ಕೊನೆಗೆ ಅದನ್ನ ಅಲ್ಲಿಂದ ಎತ್ತಗಲಿ ಮಾಡಬೇಕಾಗ್ತದೆ. ಇದು ಸಾಧ್ಯ. ನಮ್ಮ ಕಣ್ಣೆದುರಿಗೆ 15-20 ವರ್ಷದಿಂದ ನಡೆದಿದ್ದು ಇದು ಸಾಧ್ಯವಾದದ್ದು ಪ್ರಧಾನವಾಗಿ ಜನರಲ್ಲಿ ಇದೊಂದು ಜೀವನ್ಮರಣದ ಪ್ರಶ್ನೆಯನ್ನು ಅರಿಯುವುದದ್ದು ಮತ್ತು ಅದಕ್ಕಾಗಿ ಸಂಘಟಿತವಾದಂಥ ಹೋರಾಟ ನಡೆದಿದೆ. ಅದೇ ರೀತಿ ಗಣಿಗಾರಿಕೆ ಪ್ರಶ್ನೆ ಬಂದರೆ ಕರ್ನಾಟಕದಲ್ಲಿ ನಮ್ಮ ಕಣ್ಣೆದುರಿಗೆ ಕೊನೆಮುಖ ಗಣಿಗಾರಿಕೆ ವಿರುದ್ಧ ನಡೆದಂಥ ದೊಡ್ಡ ಚಳವಳಿ ನಮ್ಮ ಕಣ್ಮುಂದೆ. ಅವಾಗ ಇಲ್ಲಿಂದಲೂ ಕೂಡ ಚಿತ್ರದುರ್ಗದಲ್ಲಿ ಚಟ್ಟೆಯಿಂದಲೂ ಕೂಡ ತುಂಗಾ ಮತ್ತು ಭದ್ರಾ ಈ ಎರಡೂ ನದಿಯನ್ನು ಉಳಿಸಬೇಕು ಅನ್ನುವ ಕಾರಣಕ್ಕಾಗಿ ಚಿಕ್ಕಮಗಳೂರಿನಿಂದ ಚಿತ್ರದುರ್ಗ ಮಾರ್ಗವಾಗಿ ಹೊಸಪೇಟೆ ಇಡೀ ಹಳ್ಳಿಗಳಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಕೊನೆಮುಖ ಗಣಿಗಾರಿಕೆ ವಿರೋಧಿ ಹೋರಾಟ ಸಮಿತಿ ಸಂಘಟನೆ ಮಾಡಿ ಕೊನೆಗೆ ಗಣಿಗಾರಿಕೆಯನ್ನು ನಿಲ್ಲಿಸಬೇಕಾಗಿ ಬರುತ್ತದೆ ತಾತ್ಕಾಲಿಕವಾಗಿ. ಬೇರೆ ಏನೊಂದು ಮಾಡ್ತಾರೆ. ಸಾರಾಂಶ ಏನು ಹೇಳುತ್ತೆ, ಇದು 2 ಅಂಶಗಳನ್ನು ಹೇಳಿ. ಒಂದು DRDO ವಿಷಯ ಆಗಿರ್ಬೋದು, ಗಣಿಗಾರಿಕೆ ಆಗಿರ್ಬೋದು, ಒಟ್ಟಾರೆ ಜನರ ಅಭಿಪ್ರಾಯವನ್ನೇ ಜನರನ್ನ ತಾವು ಪರಿಪುಷ್ಟರಾಗಿ ಮಾಡಬಹುದು ಅನ್ನುವಂಥ ಅಧಿಕಾರ ಇರ್ಬೋದು. ಇವೆಲ್ಲವೂ ಶಾಸನ ಬಾಹ್ಯವಾಗಿ ನಡೀತಿಲ್ಲ, ಶಾಸನಬದ್ಧವಾಗಿ ನಡೀತಿದೆ. ಅದನ್ನು ಫಸ್ಟ್ ಅರ್ಥ ಮಾಡ್ತೀವಿ. ಶಾಸನಬದ್ಧವಾಗಿ ನಡೀತಾ ಇದೆ. ಅದು 30 ವರ್ಷಕ್ಕೂ ಇವತ್ತು ಇರುವ ದೊಡ್ಡ ವ್ಯತ್ಯಾಸ. ಹಾಗಿದ್ಮೇಲೆ ಏನ್ ಮಾಡಬಹುದು ನಾವು? ಗಣಿಗಾರಿಕೆ ಮತ್ತು ಏನಾಗಿದೆ, ಡೆಮಾಕ್ರಸಿ ಎನ್ನುವಂಥದ್ದು ಕಾರ್ಪೊರೇಟೋಕ್ರಸಿ ಆಗಿದೆ ಅನ್ನೋದನ್ನ ಫಸ್ಟ್ ನಾವು ಅರ್ಥ ಮಾಡ್ತೀವಿ. ಎಲ್ಲಿಯ ತನಕ ಪ್ರಜಾತಂತ್ರ ಅದರ ಸಂಪೂರ್ಣ ಅರ್ಥದಲ್ಲಿ ವಾಪಸ್ ಬರುವುದಿಲ್ವೋ, ನಮ್ಮ ಮಟ್ಟಿಗೆ ನಮ್ಮ ದೇಶದಲ್ಲಿ ಚುನಾವಣೆ ಅಂತಂದ್ರೆ ಓಟ್ ಹಾಕೋದು 5 ವರ್ಷಕ್ಕೊಂದ್ಸರಿ, ಪ್ರಜಾತಂತ್ರ ಅಂದ್ರೆ 5 ವರ್ಷಕ್ಕೊಂದ್ಸರಿ ಓಟ್ ಹಾಕಿದ್ರೆ ಪ್ರಜಾತಂತ್ರ ಅಂತ. ಜಗತ್ತಿನಲ್ಲಿ ಯಾವ ದೇಶದಲ್ಲೂ ಪ್ರಜಾತಂತ್ರದ ಇಷ್ಟು ಕ್ಷುಲ್ಲಕ ವ್ಯಾಖ್ಯಾನೆ. ಪ್ರಜಾತಂತ್ರ ಅಂದ್ರೆ ಸರ್ಕಾರದ ಮೇಲೆ, ದೇಶದ ಮೇಲೆ ಜನರ ಒಡೆತನ. ಸರ್ಕಾರ ಏನೇ ಮಾಡಬೇಕಂದ್ರೂ ಕೂಡ ಜನರ ಅಭಿಪ್ರಾಯವನ್ನು ಕೇಳಿ ಮಾಡಬೇಕು. ಆ ಪ್ರಕ್ರಿಯೆಯನ್ನ ಸರ್ಕಾರ ಮಾಡಲಿಲ್ಲ ಅಂದ್ರೆ ಚಳುವಳಿಗೂ ಆ ಪ್ರಜಾತಾಂತ್ರಿಕ ಪ್ರಕ್ರಿಯೆಯನ್ನು ಶುರು ಮಾಡಬೇಕು. ಪ್ರಜಾತಂತ್ರ ಮರಳಿದ್ರೆ ಜನರ ಕನ್ಸಲ್ಟೇಷನ್ ಇಲ್ದಿರಾ, ಜನರ ಕನ್ಸೆಂಟ್ ಒಪ್ಪಿಗೆ ಇಲ್ದಿರಾ ಸರ್ಕಾರ ಏನು ಮಾಡಕ್ಕಾಗದ ಸಂದರ್ಭ ಇದ್ರೆ ಅದು ನಮ್ಮ ರಾಜ್ಯ ಚಿತ್ರದುರ್ಗದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಜಾಗತಿಕ ಮಟ್ಟದಲ್ಲಿರ್ಬೋದು, ಅವಾಗ ಕಾರ್ಪೊರೇಟ್ ಪ್ರತಿ ಕಂಟ್ರೋಲ್ ಬರುತ್ತೆ, ತಾಪಮಾನವು ನಿಲ್ಲುತ್ತೆ, ಎಲ್ಲವೂ ಅಂತಿಮವಾಗಿ ಪ್ರಶ್ನೆ ಅಲ್ಲಿ ಬರುತ್ತೆ. ಎಲ್ಲಿಗೆ ಅಂತಂದ್ರೆ ವಿ ದ ಪೀಪಲ್ ಆಫ್ ಇಂಡಿಯಾ, ನಾವು ಈ ದೇಶದ ಜನ, ಸಂವಿಧಾನದ ಮೊದಲ ವಾಕ್ಯದಲ್ಲಿರುವುದು ನಾವೆಷ್ಟು ಅರಿವುವಂತರಾಗ್ತೀವಿ. ನಮ್ಮೊಳಗಡೆ ಕೆಪಿಸರೇಷನ್ ಸ್ಪಷ್ಟ ಆಗಿರುತ್ತೆ. ನಮ್ಮೊಳಗಡೆ ಒಂದು ಅಮೇರಿಕ ಇರುತ್ತೆ, ನಮ್ಮೊಳಗಡೆ ಒಬ್ಬ ಟಾಟಾ ಜನ, ನಮ್ಮೊಳಗಡೆ ಒಬ್ಬ ಸೈತಾನ ಎಲ್ಲ ಇದೆ. ನನ್ನೊಳಗಡೆ ಒಬ್ಬ ಬ್ರಾಹ್ಮಣ, ಒಬ್ಬ ಬಸವಣ್ಣ ಇಬ್ಬರು ಇತ್ತು. ಆದರೆ ನಮ್ಮೊಳಗಿರುವ ಬಸವಣ್ಣನನ್ನ, ನಮ್ಮೊಳಗಿರುವ ಕುವೆಂಪುವನ್ನ ಉದ್ದೀಪನಗೊಳಿಸುವಂಥದ್ದು ಚಳುವಳಿಗಳು. ಚಳುವಳಿ ಅಂದ್ರೆ ಸೌಹಾರ್ದತೆ. ನನ್ನದಲ್ಲದ ಸಮಸ್ಯೆಗೂ ನಾನು ಅವರ ನೋವಿನಲ್ಲಿ ನನ್ನ ನೋವನ್ನು ಕಾಣುವಂಥದ್ದು, ಅದು ಚಳುವಳಿಗೆ ಭೂಮಿಕೆ. ಆ ಸೌಹಾರ್ದತೆ ಎನ್ನುವಂಥದ್ದು ಸತ್ತಿಲ್ಲ, ಅದು ಮಂಕಾಗಿ ಮೌನವಾಗಿದೆ. ಯಾಕಂದ್ರೆ ಸ್ವಾರ್ಥ ಅಸೂಯೆಯಿಂದ ಬಿತ್ತುವ ಶಕ್ತಿಗಳು ವಿಜೃಂಭಿಸ್ತಿದ್ದಾರೆ. ಮತ್ತೆ ನಾವು ಆ ಗಣಿಗಾರಿಕೆಯೋ DRDO ವಿಷಯವೋ ಇವೆಲ್ಲವೂ ಆಗಬೇಕು ಅಂತ. ಯಾಕಂದ್ರೆ ಇಂಥ ಚಳುವಳಿ ಚಿತ್ರದುರ್ಗದಲ್ಲೇ ಕಟ್ಟಿದ್ರು. ನಾನು ಚಿತ್ರದುರ್ಗದಲ್ಲಿ ವಿದ್ಯಾರ್ಥಿ ಆಗಿದ್ದಾಗ ಯಾವ ಬಗೆಯ ಚಳುವಳಿಯಲ್ಲಿ ಕಟ್ಟಿದ್ವಿ? ಬೆಂಗಳೂರು ಮೈಸೂರು ಕಾರಿಡಾರ್ ಯೋಜನೆ ಬರುತ್ತೆ. ಬೆಂಗಳೂರು ಮೈಸೂರು ಮಂಡ್ಯದಲ್ಲಿ ನೈಸ್ ಹೆದ್ದಾರಿ ಬಂದು ಅಲ್ಲಿ ರೈತರು ಅನ್ಯಾಯ ಆಗುತ್ತೆ ಅಂತಂದ್ರೆ ಚಿತ್ರದುರ್ಗದಿಂದ ಸಿಂಧೂರಿಂದ ವಿದ್ಯಾರ್ಥಿಗಳು ಹೋಗಿದ್ರು. ಅದು ತಮ್ಮ ನೋವು ಅಂತ ಹೇಳುವಂಥ ಆ ಥರದ ಅರಿವಿನ ಚಳುವಳಿಯ ಬೆಟ್ಟದಲ್ಲಿ ಇವತ್ತು ಈ ಸಮಾಜ ಆ ಚಳುವಳಿ ಬಂದಾಗ ಪ್ರಜಾತಂತ್ರ ಮಾಡಿದೆ. ಯಾವ ಕಾರಣಕ್ಕೂ ನಿಮ್ಮ ಯೋಜನೆ ಜಾರಿಗೆ ತರದಷ್ಟು ನಾವಿಲ್ಲಿ ಜನರ ಕರ್ಫ್ಯೂ ಹಾಕುವುದಕ್ಕೆ ಸಾಧ್ಯ ಆಗಿದೆ. ನಾನು ಯಾವಾಗಲೂ ಕಾಲಕ ಗುಣಕತೆ ಹೇಳ್ತಾನೆ ಇಲ್ಲ, ಮಾಡಿದ ಕಥೆಯಲ್ಲ ಹೇಳ್ತೇನೆ. ಖಂಡಿತ ಇವೆಲ್ಲವನ್ನು ಸೋಲಿಸ್ಬೋದು. ಬಟ್ ಆಳದಲ್ಲಿ ಇರುವಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಇವತ್ತು ಇಡೀ ಜಗತ್ತು ಅಂದ್ರೆ ಚಿತ್ರದುರ್ಗ ಜಗತ್ತಿನಲ್ಲೇ ಇದೆ. ಚಿತ್ರದುರ್ಗದ ಎಲ್ಲಾ ಸಮಸ್ಯೆಗಳಿಗೂ ಚಿತ್ರದುರ್ಗದ ನಿರ್ದಿಷ್ಟತೆ, ಕರ್ನಾಟಕದ ನಿರ್ದಿಷ್ಟತೆಗಳು ಎಷ್ಟು ಕಾರಣವೋ ಜಾಗತಿಕ ವಿದ್ಯಮಾನಗಳು ಅಷ್ಟೇ ಕಾರಣವಾಗಿದ್ದಾವೆ. ಇಲ್ಲಿ ರೇವತಿ ಮಳೆ ಬರಲಿಲ್ಲ ಅಂತಂದ್ರೆ ಮತ್ತೆ ರೇವತಿ ಮಳೆ ಬರುವಂತ ಆಗಬೇಕು ಅಂತಂದ್ರೆ ಜಾಗತಿಕವಾಗಿ ತಾಪಮಾನ ಕಡಿಮೆ ಆಗಬೇಕಾಗುತ್ತೆ. ಭದ್ರಾ ಮೇಲ್ದಂಡೆ ಯೋಜನೆ ಚಿತ್ರದುರ್ಗದ
ಜನರ ಜೀವನ್ಮರಣದ ಪ್ರಶ್ನೆ ಎಷ್ಟಾಗಬೇಕು ಅಷ್ಟೇ ಮಟ್ಟಿಗೆ ಈ 1.5 ಡಿಗ್ರಿ ಸೆಂಟಿಗ್ರೇಡ್ ಗಿಂತ ಜಾಗತಿಕ ತಾಪಮಾನ ಕಡಿಮೆ ಆಗಬಾರದು ಅನ್ನೋದು ಕೂಡ ಇಡೀ ಜಗತ್ತಿನ ಜನರ ಜೀವನ್ಮರಣದ ಪ್ರಶ್ನೆ. ಅದು ಚುನಾವಣೆಯ ಪ್ರಶ್ನೆ. ಚುನಾವಣೆಯ ಪ್ರಶ್ನೆ ಕಾರ್ಪೊರೇಟ್ಗಳನ್ನ ಈ ರೀತಿ ಕಾರ್ಬನ್ ಎಮಿಷನ್ ಇಂದ ಕಂಟ್ರೋಲ್ ಮಾಡಬೇಕು ನೀವು ಅನ್ನುವಂಥದ್ದು DRDO ಪದ್ಧತಿಯ ಭಾಗವಾಗಿದೆ. ಅದು ಚುನಾವಣಾ ಪ್ರಶ್ನೆ ಆಗುವಷ್ಟರ ಮಟ್ಟಿಗೆ ಜನರಿಗೆ ಅರಿವನ್ನು ಮೂಡಿಸಬೇಕು. ಅಂದರೆ ಜನರಿಗೆ ಜನತಂತ್ರಕ್ಕೆ ಜನರನ್ನ ಮರಳುವಂತೆ ಮಾಡುವಂಥದ್ರಲ್ಲಿ ಇದರಲ್ಲಿ ಅಂತಿಮವಾದಂಥ ತಾತ್ವಿಕವಾದಂಥ ಸೈದ್ಧಾಂತಿಕವಾದಂಥ ದಾರಿ ಇದೆ. ಇದು ಬರೀ ಕಲ್ಪನೆಯ ದಾರಿ ಅಲ್ಲ, ಪ್ರಾಯೋಗಿಕವಾಗಿ ಇವತ್ತು ಕೂಡ ಅತ್ಯಂತ ಜನರಿಗೆ ಈ ಗಣಿಗಾರಿಕೆಯ ಅತ್ಯಂತ ದೊಡ್ಡ ದಾಳಿಗೆ ಕಾರ್ಪೊರೇಟ್ ದಾಳಿಗೆ ತುತ್ತಾಗಿರುವಂಥದ್ದು ಛತ್ತೀಸ್ಗಢ ಮತ್ತು ನಾರ್ತ್ ಈಸ್ಟ್. ಅದರ ಸಣ್ಣ ಉದಾಹರಣೆ ನಾವು ನೋಡ್ತಿದ್ವಿ. ಛತ್ತೀಸ್ಗಢ ಮತ್ತು ಈಶಾನ್ಯ ಭಾರತದಲ್ಲಿ ಅವರು ಎಷ್ಟೇ ಕಷ್ಟಪಟ್ಟರು ಕೂಡ ಅರಣ್ಯಕ್ಕೆ ದಟ್ಟವಾದಂಥ ನಿಮಗೆ ಬಾಕ್ಸೈಟ್ ಅನ್ನುವಂಥದ್ದು ಮತ್ತು ಈಗ ಲಿಥಿಯಂ ಹೊಸದಾಗಿ ಬ್ಯಾಟರಿಗಳು ಬೇಕಾಗಿರುವಂಥದ್ದು ಕಾಶ್ಮೀರದಲ್ಲಿ ಸಿಗುತ್ತೆ, ಇಲ್ಲ ಛತ್ತೀಸ್ಗಢದಲ್ಲಿ ಸಿಗುತ್ತೆ. ಅಲ್ಲಿ ಆದಿವಾಸಿಗಳು ಬರ್ತಿದ್ದಾರೆ. ಆದಿವಾಸಿಗಳನ್ನ ಅಲ್ಲಿರೋ ರೈತರನ್ನ ಹೊರಗಾಕೋದು ಕಾರ್ಪೊರೇಟ್ಗಳು ಅಲ್ಲಿ ಲಾಭ ಸಿಗೋದಿಲ್ಲ. ಕಾರ್ಪೊರೇಟ್ಗಳು ಗಣಿಗಾರಿಕೆ ಮಾಡ್ತಾರೆ. ಸೊ ಅಂತಿಮವಾಗಿ ಈ ದೇಶ ಯಾರು ಅನ್ನೋ ಪ್ರಶ್ನೆ ಬಂದಿಟ್ಕೊಳ್ಳಿ. ಕಾಡ್ಯಾರು ನಾಡ್ಯಾರು ಈ ದೇಶ ಯಾರು ಅನ್ನೋ ಪ್ರಶ್ನೆ. ಈ ದೇಶ ನಮ್ಮದು ಅಂತೇಳಿ ನಾವು ನನ್ನದಲ್ಲ, ಕಾರ್ಪೊರೇಟ್ಗಳು ನನ್ನದು ಅಂತಾರೆ, ನಮ್ಮದು ಅನ್ನುವ ರೀತಿಯಲ್ಲಿ ಆ ನಾನು ನಾವಾಗುವ ಪ್ರಕ್ರಿಯೆಯ ಒಂದು ಚಳುವಳಿ, ಅರಿವಿನ ಚಳುವಳಿ ದೊಡ್ಡ ಮಟ್ಟದಲ್ಲಿ ನಾವು ಕಟ್ಟಿದಾಗ ಮಾತ್ರ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಆ ತರ ಮತ್ತೆ ಚಳುವಳಿ ಜೀವಂತವಾದಾಗ ಪರಿಹಾರ ಸಿಗುತ್ತೆ ಅಂತ ಅನಿಸುತ್ತೆ. ನಮ್ಮೆಲ್ಲರಿಗೆ ಸಿಕ್ಕಿದೆ. ಅದು ಯಾವುದೋ ದೂರದ ಮಾತಲ್ಲ, ಕಲ್ಪನೆ ಮಾತಲ್ಲ. ಈಗ ನನ್ನ ವಿನಂತಿ ಏನಿದೆ, ಖಂಡಿತವಾಗಿ ಈ ಎಲ್ಲಾ ವಿಷಯಗಳನ್ನು ಕೂಡ ಚರ್ಚೆಯ ಭಾಗವಾಗಿ ಇಟ್ಕೊಂಡು ಯಾವ ರೀತಿ ಇವೆಲ್ಲವೂ ನಮ್ಮ ಜೀವನಮಾನದ ಪ್ರಶ್ನೆಯೋ 30-40 ವರ್ಷಗಳ ದಾಟಾದ ಮೇಲೆ ಮತ್ತೆ ಜಾಗತಿಕ ತಾಪಮಾನ 5-6 ಡಿಗ್ರಿ ಸೆಂಟಿಗ್ರೇಡ್ ಆಯಿತು ಅಂತಂದ್ರೆ ಈ ಪ್ರಶ್ನೆಗಳನ್ನ ಚರ್ಚೆ ಮಾಡುವ ಸಂದರ್ಭದಲ್ಲೂ ನಾವಿರೋದು. ಇಲ್ಲಿ ಭಯಂಕರ ಮಳೆ ಬಂದು ಚಿತ್ರದುರ್ಗ ಅಥವಾ 265 ದಿವಸದಲ್ಲ 365 ದಿವಸಕ್ಕೂ ಕೂಡ ಸುಡು ಬೇಸಿಗೆ ಕಾಲದಲ್ಲಿ ನಾವು ಆಗಬೇಕು ಅಂತ ಆಗಬಾರದು ಅಂತಂದ್ರೆ ನಮ್ಮ ದೇಶ ನಮ್ಮದಾಗಬೇಕು, ಕಾರ್ಪೊರೇಟ್ಗಳ ಕಂಟ್ರೋಲ್ ಆಗಬೇಕು. ಒಟ್ಟಾರೆ ಭಾರತದ ಮಟ್ಟಿಗೆ ಏನು ಕಮಿಟ್ಮೆಂಟ್ ಇದೆ ಇದನ್ನ ಈ ತಾಪಮಾನ ನಿಗ್ರಹದ ಬಗ್ಗೆ ಕಾರ್ಪೊರೇಟ್ಗಳ ನಿಗ್ರಹ ಮಾಡುವುದಕ್ಕೆ ಭಾರತ ಮುಂದಾಗಬೇಕು ಅಂತೇಳಿ ನಾವು ಜನ ಒತ್ತಾಯ ಹಾಕುವಂಥದ್ದು. ನಮ್ಮ ಚುನಾವಣೆ ನಮಗೆ ಓಟ್ ಕೇಳಕ್ಕೆ ಬರ್ತಾರೆ. ಪಕ್ಷದವ್ರು ಯಾರಿಗೂ ಗೊತ್ತಿರೋದು, ಯಾವ ಎಮ್ಮೆಲ್ಯೆ ಗೊತ್ತಿರೋದಿಲ್ಲ. ಅವ್ರನ್ನು ಜನರನ್ನು ಪ್ರಧಾನವಾಗಿ ಎಜುಕೇಟ್ ಮಾಡುವಂಥದ್ದು ಬರುವ 3-4 ತಿಂಗಳಲ್ಲಿ ನಮ್ಮ ಯೋಜನೆಯ ಭಾಗ ಒಂದು ಸಲಹೆ.